ಉತ್ತರ ಕನ್ನಡದಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್. ಅನಂತ್ ಕುಮಾರ್ ಹೆಗಡೆ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತ ಹೇಳಿ ಕರೆಸಿಕೊಳ್ಳುವಂತಹ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಕೈತಪ್ಪಿದೆ ಟಿಕೆಟ್. ಬದಲಾವಣೆ ಬೇಕು ಅನ್ನೋ ಮಾತು ಅವರ ಕ್ಷೇತ್ರದಿಂದಲೇ ಕೇಳೋಕೆ ಸಿಕ್ಕಿತ್ತು. 3 ಬಾರಿ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿದ್ರೂ ಕೂಡ ಕ್ಷೇತ್ರದಲ್ಲಿ ಅವರು ಸಿಗೋದಿಲ್ಲ ಅನ್ನೋ ಅಪವಾದ. ಮಾಧ್ಯಮಗಳ ಮುಂದೆ ಬರದೇ ಹೋದ್ರು ಓಕೆ, ಕ್ಷೇತ್ರದಲ್ಲಿರ್ತಕ್ಕಂಥ ಪಕ್ಷದ ಕಾರ್ಯಕರ್ತರು ಪಕ್ಷದ ಇತರೆ ನಾಯಕರಿಗೇನೆ ಸಂಪರ್ಕಕ್ಕೆ ಸಿಗೋಲ್ಲ ಅನ್ನೋ ಅಪವಾದ ಇತ್ತು. ಇದೀಗ ಅವರ ಬದಲಿಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಟಿಕೆಟ್ ಅನ್ನು ನೀಡಲಾಗಿದೆ. ಮಾಜಿ ಸಚಿವರು ಕೂಡ ಹಿರಿತನದ ಆಧಾರದ ಮೇಲೆ ನೋಡೋದಾದ್ರೆ ಅನುಭವಸ್ಥರು ಕೂಡ ರಾಜಕೀಯದಲ್ಲಿ. ಆದರೆ ಉತ್ತರ ಕನ್ನಡ ಒಂದು ಹಂತಕ್ಕೆ ಬಿಜೆಪಿಯ ಭದ್ರಕೋಟೆ ಕೂಡ. ಹೀಗಾಗಿ ಅನಾಯಾಸವಾಗಿ ಗೆಲ್ಲಿಕ್ಕೆ ಸಾಧ್ಯವಾಗುತ್ತಾ? ಅಂಜಲಿ ನಿಂಬಾಳ್ಕರ್ ಅವರು ಪ್ರತಿಸ್ಪರ್ಧಿಯಾಗಿ ನಿಲ್ತಾ ಇರೋದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ. ಹಾಗಾಗಿ ಹೋರಾಟ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಬಿಜೆಪಿ 5ನೇ ಪಟ್ಟಿ ಬಿಡುಗಡೆಯಾಗಿದ್ದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ 4 ಅಭ್ಯರ್ಥಿಗಳ ಹೆಸರನ್ನ ಈ 5ನೇ ಪಟ್ಟಿಯಲ್ಲಿ ಪ್ರಕಟ ಮಾಡಲಾಗಿದೆ. ಒಟ್ಟಾರೆಯಾಗಿ ಚಿತ್ರದುರ್ಗ ಒಂದನ್ನ ಹೊರತುಪಡಿಸಿದ್ರೆ ಬಿಜೆಪಿ ಮೈತ್ರಿ ಧರ್ಮದ ಆಧಾರದ ಮೇಲೆ ತನ್ನ ಬತ್ತಳಿಕೆಯಲ್ಲಿದ್ದ 25ರ ಪೈಕಿ 24 ಲೋಕಸಭಾ ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳನ್ನ ಫೈನಲ್ ಮಾಡಿದೆ. ಬಾಕಿ ಉಳಿಸ್ಕೊಂಡಿರೋ ಚಿತ್ರದುರ್ಗ, ಅಲ್ಲಿ ಹಾಲಿ ಸಂಸದರಿದ್ದಾರೆ ನಾರಾಯಣಸ್ವಾಮಿ, ಅವರಿಗೆ ಟಿಕೆಟ್ ಕೊಡ್ತಾರಾ ಇಲ್ವಾ? ಇನ್ ಕೇಸ್ ಹಾಲಿ ಸಂಸದರನ್ನೇ ಮುಂದುವರಿಸುವ ಇರಾದೆ ಇದ್ದಿದ್ರೆ ಯಾಕೆ ವಿಳಂಬ ಆಗ್ತಾ ಇದೆ? ಬದಲಾವಣೆಯನ್ನೇನಾದರೂ ಚಿಂತನೆ ಮಾಡ್ತಾ ಇದೆಯಾ ಬಿಜೆಪಿ ಪಾಳೆಯ? ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕಿರುವ ಕುತೂಹಲ. ಚಿತ್ರದುರ್ಗ ಹೊರತುಪಡಿಸಿದ್ರೆ ಬಾಕಿ 24 ಕ್ಷೇತ್ರಗಳಿಗೆ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನ ಪ್ರಕಟಿಸಿದೆ. ಜೆಡಿಎಸ್ ತನ್ನ ಪಾಲಿಗೆ ಉಳಿದಿರುವ 3 ಕ್ಷೇತ್ರದಕ್ಕೆ ಅಧಿಕೃತವಾಗಿ ಹೆಸರನ್ನ ಯಾವಾಗ ಘೋಷಣೆ ಮಾಡುತ್ತೆ ಅನ್ನೋದು ಈಗ ಸದ್ಯಕ್ಕಿರುವ ಕುತೂಹಲ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ, ವಿಶೇಷವಾಗಿ ಹಾಲಿ ಸಂಸದರು ಅನಂತ್ ಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಕೈತಪ್ಪಿದೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನ ಕಣಕ್ಕಿಳಿಸಿದೆ ಪಕ್ಷ. ಅಂಜಲಿ ನಿಂಬಾಳ್ಕರ್ ಅವರ ವಿರುದ್ಧವಾಗಿ ಹೋರಾಟವನ್ನ ಮಾಡಲಿದ್ದಾರೆ. ಈ ಬಾರಿಯ ಲೋಕ ಸಮರದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಿದ್ರು. ಬಸವರಾಜ, ಕಾರಣಗಳೇನು ಅನ್ನೋದನ್ನ ನಾವು ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಅನೇಕ ಪ್ರೋಗ್ರಾಮ್ಗಳಲ್ಲಿ ವಿಶ್ಲೇಷಣೆ ಮಾಡಿದ್ದೀವಿ ಕೂಡ, ಹಾಗೆ ಆ ಕ್ಷೇತ್ರದ ಜನರ ಅಭಿಪ್ರಾಯಗಳನ್ನ ಕೂಡ ತೋರಿಸಿದ್ದೀವಿ. ಆದರೆ ಈಗ ಪ್ರಮುಖವಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಟಿಕೆಟ್ ಕೊಡಲಿಕ್ಕೆ ಬಿಜೆಪಿಯ ಬಳಿಯಲ್ಲಿ ಇರಬಹುದಾದ ಕಾರಣಗಳು, ಅನಂತ್ ಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ನಿರಾಕರಣೆಗೆ ಇರಬಹುದಾದ ಕಾರಣಗಳು. ಸ್ಮಿತಾ, ಬಹಳ ಪ್ರಮುಖವಾಗಿ ಇಬ್ಬರು ಕೂಡ ಅನಂತ್ ಕುಮಾರ್ ಹೆಗಡೆ ಮತ್ತು ವಿಶ್ವೇಶ್ವರ ಕಾಗೇರಿ ಹೆಗಡೆ ಇಬ್ಬರು ಕೂಡ ಸಂಘ ಪರಿವಾರದ ಮೂಲದಿಂದ ಬಂದಿರತಕ್ಕಂಥವ್ರು. ಇಬ್ಬರು ಕೂಡ ಸಾಕಷ್ಟು ಸಂಘಟನಾ ಚತುರರಾಗಿರ್ತಕ್ಕಂಥವ್ರು, ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ಸತತವಾಗಿ ಕಾಗೇರಿ ಅವ್ರು ಗೆದ್ಕೊಂಡ್ ಬರ್ತಾ ಇದ್ರು, ಲೋಕಸಭೆಯಲ್ಲಿ ಅನಂತ್ ಕುಮಾರ್ ಅವ್ರು ಗೆದ್ಕೊಂಡ್ ಬರ್ತಿದ್ರು. ಆದರೆ ಇತ್ತೀಚೆಗೆ ಅನಂತ್ ಕುಮಾರ್ ಅವರು ಹೇಳಿಕೆ ಕೊಡ್ತಕ್ಕಂತಹ ಲೆಕ್ಕಾಚಾರಗಳೇನಿದ್ದಾವೆ ಅವು ಸಾಕಷ್ಟು ವಿವಾದಗಳನ್ನ ಹುಟ್ಟಿ ಹಾಕಿರ್ತಕ್ಕಂಥದ್ದು. ಪ್ರಮುಖವಾಗಿ ಬಿಜೆಪಿಯಲ್ಲಿ ಇರ್ತಕ್ಕಂಥ ದಲಿತ ನಾಯಕರೇ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅಂಬೇಡ್ಕರ್ ಅವರ ಸಂವಿಧಾನವನ್ನು ಒಂದಷ್ಟು ತಿದ್ದುಪಡಿ ಮಾಡ್ತೇವೆ, ಬದಲಾವಣೆ ಮಾಡ್ತೇವೆ ಅನ್ನುವಂಥ ಹೇಳಿಕೆಗಳೇನಿದಾವಲ್ಲ ಅವು ಮೇಲಿಂದ ಮೇಲೆ ಬಂದಿರೋದ್ರಿಂದ ಕಾಂಗ್ರೆಸ್ಗೆ ಇದೊಂದು ರೀತಿಯಲ್ಲಿ ಅಸ್ತ್ರವಾಗಿತ್ತು. ಇದು ಚುನಾವಣೆಯಲ್ಲಿ ಮತ್ತೆ ಇವರಿಗೆ ಟಿಕೆಟ್ ಕೊಟ್ಟಿದ್ದೇ ಆದಲ್ಲಿ, ಅದರಲ್ಲೂ ಮೋದಿ ಅಂತವರು ಸಂವಿಧಾನವನ್ನು ರಕ್ಷಣೆ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇಂತಹ ನಾಯಕನ ಕೈಗಡೆ ಇವರಿಗೆ ಟಿಕೆಟ್ ಕೊಟ್ಟಿದ್ದೇ ಆದಲ್ಲಿ ಇದೊಂದು ರೀತಿಯಲ್ಲಿ ಮೋದಿ ಅವರ ಹೇಳಿಕೆ ಆಗುತ್ತೆ ಅನ್ನುವಂಥ ಮಾತನ್ನ ಕಾಂಗ್ರೆಸ್ ನಾಯಕರು ಹೇಳ್ಕೊಂಡು ಬರ್ತಾ ಇದ್ರು. ಹಾಗಾಗಿ ಇದೊಂದು ರೀತಿಯಲ್ಲಿ ಬಿಜೆಪಿಗೂ ಕೂಡ ಅನಿವಾರ್ಯವಾಗಿತ್ತು. ಸಾಕಷ್ಟು ಬಾರಿ ಅವರು ವಿವಾದಾತ್ಮಕ ಹೇಳಿಕೆಗಳಿಗೆ ಕಡಿವಾಣ ಹಾಕುವಂಥ ಕೆಲಸವನ್ನ ಬಿಜೆಪಿ ಮಾಡಿದ್ರು ಕೂಡ ಈಗ ಚುನಾವಣಾ ಹೊಸ್ತಿಲಲ್ಲಿ ಮತ್ತೆ ಅವರು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರು. ತಾಕತ್ತಿದ್ರೆ ನನಗೆ ಟಿಕೆಟ್ ತಪ್ಪಿಸುವಂಥ ಕೆಲಸವನ್ನು ಮಾಡಲಿ ಅನ್ನುವಂಥ ಒಂದಷ್ಟು ಸವಾಲುಗಳನ್ನು ಕೂಡ ಹಾಕಿದ್ರು. ಹಾಗಾಗಿ ಈಗ ಇಂತಹ ಸವಾಲುಗಳನ್ನು ಒಂದಷ್ಟು ಹೈಕಮಾಂಡ್ ನಾಯಕರು ಗಮನಿಸಿದ್ರು. ಅಂತಿಮವಾಗಿ ಅಲ್ಲಿ ಒಂದಷ್ಟು ಅದು ಬಿಜೆಪಿ ಬಾಹ್ಯವಿಲ್ಲಂಥ ಕ್ಷೇತ್ರ, ಯಾರೇ ಅಭ್ಯರ್ಥಿ ಆದರೂ ಅಲ್ಲಿ ಗೆಲ್ಲುವಂಥ ಸಾಧ್ಯತೆ ಹೆಚ್ಚಾಗಿದೆ. ಆ ನಿಟ್ಟಿನಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಸೋತಂತಹ ಕಾಗೇರಿ ಅವರನ್ನ ಅವರಿಗೆ ಟಿಕೆಟ್ ನೀಡಿರ್ತಕ್ಕಂಥದ್ದು. ಯಾಕಂದ್ರೆ ಅವರು ಸ್ಪೀಕರ್ ಆಗಿ ಕೂಡ ಕೆಲಸ ಮಾಡಿದ್ರು. ಹಾಗಾಗಿ ಅವರಿಗೆ ಒಂದಷ್ಟು ಸೋಲು ಆಗುವಂಥ ಕೆಲಸಗಳು ಆಗಿತ್ತು. ಆ ನಿಟ್ಟಿನಲ್ಲಿ ಒಂದಷ್ಟು ಸರಿ ಮಾಡುವಂಥ ಕೆಲಸ ಈಗ ಮಾಡಿರ್ತಕ್ಕಂಥದ್ದು ಬಿಜೆಪಿ ಹೈಕಮಾಂಡ್. ಒಟ್ಟಾರೆಯಾಗಿ ಪ್ರಬಲ ಅಭ್ಯರ್ಥಿ ಒಬ್ಬರನ್ನ ಕೆಳಗಿಳಿಸಿ ಇನ್ನೊಬ್ಬ ಪ್ರಬಲ ಅಭ್ಯರ್ಥಿಗೆ ಬಿಜೆಪಿ ಮಣೆ ಹಾಕಿದೆ. ಸ್ಮಿತಾ, ರೈಟ್ ಸಂಪರ್ಕದಲ್ಲಿ ಇರಿ ಬಸವರಾಜ್. ಟಿಕೆಟ್ ಅನೌನ್ಸ್ ಬಗ್ಗೆನೇ ಮತ್ತಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದಿಡುವ ಪ್ರಯತ್ನವನ್ನ ಮಾಡಲಾಗ್ತಾ ಇರೋದು.